ನೆಕ್ಸ್ಟ್ ಮೂಮೆಂಟ್ ಬಿಲ್ ಮಾಡೋಕ್ ಹೇಳ್ದ. ಬಟ್ ಅವನು ಇನ್ನು ಫೋನ್ ನಲ್ಲೇ ಬ್ಯುಸಿ ಇದ್ದಿದ್ರಿಂದ ತನ್ನ ಟ್ರಾಲಿಯಲ್ಲಿ ಏನಿದೆ ಅಂತ ಅವನು ನೋಡ್ಲೇ ಇಲ್ಲ. ಬಿಲ್ ಆದ್ಮೇಲೆ ಆ ಟ್ರಾಲಿನ ಕಾರ್ ಹತ್ರ ತಗೊಂಡ್ ಹೋಗಿ ಎಲ್ಲವನ್ನ ಡಿಕ್ಕಿಗ್ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅನಿಕಾ ಮಾತ್ ಕೇಳಿ ಇಷ್ಟೊಂದು ಮೆಸ್ನಲ್ಲಿ ಸಿಲ್ಕೊಂಡಿದ್ದಕ್ಕೆ ಅವನಿಗೆ ತನ್ನ ಮೇಲೆನೆ ಸಿಟ್ಟು ಬರ್ತಿತ್ತು. ಶಾಪಿಂಗ್ ಮಾರ್ಟ್ ನಲ್ಲಿ ತನ್ನ ಕಾರ್ಡಿಂದ ಪೇಮೆಂಟ್ ಮಾಡಿ ರುದ್ರ ಟ್ರಾಲಿನ ಹೊರಗೆ ಎಳ್ಕೊಂಡ್ ಬಂದ. ಟ್ರಾಲಿ ಒಳಗ್ ಕೂತಿದ್ದ ಹೃದಿಕಾ ಆ ಸ್ವಿಂಗ್ಸ್ ಆನಂದಿಸ್ತಾ ನಗ್ತಿದ್ಲು. ರುದ್ರ ಬಿಲ್ಲಿಂಗ್ ಕೌಂಟರ್ ಹತ್ರ ಬರೋ ಹರಬರೆಯಲ್ಲಿ ಟ್ರಾಲಿನ ಚಾಕ್ಲೇಟ್ಸ್ ಇಂದ ಫುಲ್ ಲೋಡ್ ಮಾಡಿದಾಗ ಆ ಪ್ಯಾಕೆಟ್ ನೋಡಿ ಹೃದಿಕಾ ಬಾಯಲ್ಲಿ ನೀರ್ ಬರೋಕೆ ಸ್ಟಾರ್ಟ್ ಆಗಿತ್ತು. ರುದ್ರ ಅವಳನ್ನ ಹಾಗೇನೆ ಹೊರಗ್ ಕರ್ಕೊಂಡ್ ಬಂದ. ಆಮೇಲೆ ಐಟಮ್ಸ್ ಎಲ್ಲ ಡಿಕ್ಕಿಯಲ್ಲಿ ಇಡೋಕೆ ತನ್ನ ಕಾರ್ ಡೋರ್ ಓಪನ್ ಮಾಡಿ ಟ್ರಾಲಿ ಕಡೆ ನೋಡಿದವನು ಕಂಪ್ಲೀಟ್ ಆಗಿ ಶಾಕ್ ಆದ. ಜಸ್ಟ್ 1 ವರ್ಷದ ಮಗು ಹೃದಿಕಾ ಅವನ ಎದುರುಗಡೆ ಕೂತಿದ್ಲು. ತನ್ನ ಕೈಯಲ್ಲಿ ಒಂದು ಚಾಕ್ಲೇಟ್ ಪ್ಯಾಕೆಟ್ ಇಟ್ಕೊಂಡು ಅವನನ್ನೇ ತುಂಬಾನೇ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ಲು. ಅವಳು ರುದ್ರನನ್ನ ನೋಡಿದ ತಕ್ಷಣ ಒಂದು ಕ್ಯೂಟ್ ಸ್ಮೈಲ್ ಕೊಟ್ಲು. ಅವಳ ಆ 2 ಪುಟ್ಟ ಹಲ್ಲುಗಳು ಹೊರಗ್ ಕಾಣಿಸ್ತಿರೋದನ್ನ ನೋಡಿ ಯಾವತ್ತೂ ಎಮೋಷನ್ ತೋರ್ಸದ ರುದ್ರನ ಫೇಸ್ ನಲ್ಲಿ ಒಂದು ಸಣ್ಣ ನಗು ಬಂತು. ಅವನು ತಕ್ಷಣ ಅಂದ, ಯಾರ್ ನೀನು ಅಂಡ್ ನನ್ ಟ್ರಾಲಿಯಲ್ಲಿ ಏನ್ ಮಾಡ್ತಿದ್ಯಾ? ಓ ಗಾಡ್, ಇವ್ರೆಂತ ಪೇರೆಂಟ್ಸ್, ತಮ್ಮ ಮಕ್ಕಳನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಟ್ಟು ಹೋಗ್ತಾರೆ. ಹೀಗೆ ಹೇಳ್ತಾ ಅವನು ಹೃದಿಕಾಳನ್ನ ಎತ್ಕೊಳ್ಳೋಕೆ ಕೈ ಚಾಚ್ದ. ಆದ್ರೆ ಅವನು ಅವಳನ್ನ ಟಚ್ ಮಾಡೋ ಅಷ್ಟರಲ್ಲಿ ಸಡನ್ ಆಗಿ ಬೇರೆ ಯಾರೋ ಬಂದು ಮಗುವನ್ನ ಎತ್ಕೊಂಡ್ರು. ಅದು ಬೇರೆ ಯಾರೂ ಅಲ್ಲ, ರುದ್ರನನ್ನ ತುಂಬಾ ಕೋಪದಿಂದ ನೋಡ್ತಿದ್ದ ಆದಿರ. ಹೃದಿಕಾ, ನೀನ್ ಚೆನ್ನಾಗಿದ್ಯಾ ಮಗು? ನಿನ್ಗೇನಾದ್ರೂ ಆಯ್ತಾ? ನಾನು ಎಷ್ಟು ಎತ್ತರ ಹೋಗಿದ್ದೆ, ನಿನ್ನ ಹದಿರ ಎಷ್ಟೊಂದು ವರಿ ಮಾಡ್ತಿದ್ಲು ಅಂತ ನೀನ್ ಗೊತ್ತಾ? ನಾನು ನಿನ್ನನ್ನ ಎಷ್ಟೊಂದು ಹೊತ್ತಿಂದ ಹುಡುಕ್ತಿದ್ದೆ, ಆದ್ರೆ ಈ ಕಳ್ಳ ನಿನ್ನನ್ನು ನನ್ನಿಂದ ದೂರ ಕರ್ಕೊಂಡು ಹೋಗ್ತಿದ್ದಾನೆ. ಅದಿರ ತನ್ನನ್ನ ಕಳ್ಳ ಅಂತ ಕರೆಯೋದನ್ನ ಕೇಳಿ ರುದ್ರನ ಕಣ್ಣುಗಳು ಅರಳಿದ್ವು. ನೆಕ್ಸ್ಟ್ ಮೊಮೆಂಟ್ ಅವನು ಕೋಪದಿಂದ ತನ್ನ ಮಾಸ್ಕ್ ತೆಗೆದು ಅಂದ, ಯಾರ್ ನೀನು ಅಂಡ್ ನನ್ನನ್ನ ಕಳ್ಳ ಅಂತ ಕರೆಯೋಕೆ ನಿನ್ಗೆಷ್ಟು ಧೈರ್ಯ? ಇದನ್ನ ಕೇಳಿ ಆದಿರ ಅವನ್ ಕಡೆ ನೋಡಿದ್ಲು. ಅವಳ ಫೇಸ್ ನಲ್ಲಿ ಕೋಪ ಇನ್ನು ಜಾಸ್ತಿ ಆಯ್ತು. ಅವಳು ರುದಿಕಾಳನ್ನ ತನ್ನ ಮಡ್ಲಲ್ಲಿ ಸೈಡ್ ತಿರುಗಿಸಿ ಅವನನ್ನೇ ನೋಡ್ತಾ ಅಂದ್ಲು, ಹೋ, ಹಾಗಾದ್ರೆ ನಾನ್ ಕಳ್ಳ ಅನ್ಕೊಂಡಿದ್ದ ವ್ಯಕ್ತಿ ಕಳ್ಳ ಅಲ್ಲ, ಸಾಕ್ಷಾತ್ ರುದ್ರ ರಾಜವಂಶಿ. ಅವಳ ಬಾಯಿಂದ ತನ್ನ ಹೆಸರನ್ನ ಕೇಳಿ ರುದ್ರನ್ಗೆ ಸ್ವಲ್ಪ ಶಾಕ್ ಆಯ್ತು. ಆದ್ರೆ ಮರುಕ್ಷಣವೇ ಒಂದು ವಕ್ರವಾಗಿ ಸ್ಮೈಲ್ ಮಾಡ್ತಾ ಅಂದ, ಹೋ, ಈಗ ನನ್ಗೆ ಮ್ಯಾಟರ್ ಅರ್ಥ ಆಯ್ತು. ಇವಾಗಿನ ಹುಡುಗಿರು ರುದ್ರ ರಾಜವಂಶಿಗೆ ಹತ್ರ ಆಗೋಕೆ ಈ ತರ ಮಕ್ಕಳನ್ನ ಯೂಸ್ ಮಾಡ್ತಿದ್ದಾರೆ. ನೀನೇ ಬೇಕು ಅಂತ ನಿನ್ ಮಗಳನ್ನ ನನ್ನ ಟ್ರಾಲಿಯಲ್ಲಿ ಹಾಕಿ ಆಮೇಲೆ ಮಗಳನ್ನ ದೂರ ಮಾಡ್ದೆ ಅಂತ ನನ್ನನ್ನೇ ಬ್ಲೇಮ್ ಮಾಡ್ತಿದ್ಯಾ? ಎಂತ ಫೂಲಿಶ್ ನೀನು. ಇದನ್ ಕೇಳಿದ ಆದಿರ ಫುಲ್ ಫೈರ್ ಆಗಿ ಹೇಳಿದ್ಲು, ರುದ್ರ ರಾಜವಂಶಿ ತುಂಬಾ ಇಂಟೆಲಿಜೆಂಟ್ ಮೈಂಡ್ ಇರೋನಂತ ನಾನ್ ಕೇಳಿದ್ದೆ, ಆದ್ರೆ ಅವನು ಮಾರ್ಕೆಟ್ಗೆ ಬರುವಾಗ ತನ್ನ ಬ್ರೈನ್ ಅನ್ನ ಮನೇಲೆ ಬಿಟ್ಟು ಬರ್ತಾನಂತ ನನಗ್ ಗೊತ್ತಿರ್ಲಿಲ್ಲ. ನಿನ್ ನಾಲ್ಗೆ ಅಂಡ್ ನಿನ್ ಮೈಂಡ್ ಎರಡನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ನೀನು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ಹೌದಲ್ವಾ? ಅವಳ ಮಾತ್ ಕೇಳಿ ರುದ್ರನ್ಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂತು. ಅವನು ತನ್ನ ಮುಷ್ಟಿಯನ್ನ ಬಿಗಿಯಾಗಿ ಹಿಡ್ಕೊಂಡ. ರುದ್ರ ಹಲ್ ಕಡಿತಾ ಅಂದ, ನನ್ನ ಎದುರುಗಡೆ ನಿಂತು ನನ್ನ ಬಗ್ಗೆನೆ ಇಷ್ಟೊಂದು ನಾನ್ ಸೆನ್ಸ್ ಮಾತಾಡಕ್ಕೆ ನಿನ್ಗೆಷ್ಟು ಧೈರ್ಯ? ಆದಿರ ತಕ್ಷಣ ರಿಪ್ಲೈ ಮಾಡಿದ್ಲು, ಇಟ್ಸ್ ಓಕೆ, ನೀನ್ ಫೇಸ್ ಬೇಕಿದ್ರೆ ಆ ಕಡೆ ತಿರುಗಿಸ್ಕೊ. ನೀನು ಅಸಂಬದ್ಧ ಅಂತ ಅನ್ಕೊಳ್ತಿರೋ ರಿಯಾಲಿಟಿನ ನಾನು ನಿನ್ ಮುಖದ ಮುಂದೆನೆ ಹೇಳ್ಬಲ್ಲೆ. ರುದ್ರ ಸಿಟ್ಟಿನಿಂದ ವಾರ್ನ್ ಮಾಡ್ದ, ನೀನ್ ಏನ್ ಮಾಡ್ತಿದ್ಯೋ ಜಾಗೃತೆಯಿಂದ ಮಾತಾಡು. ನಿನ್ನ ಈ ಮಿಸ್ಟೇಕ್ಸ್ ನಿನಗೆ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಆದಿರ ತಕ್ಷಣ ಉತ್ತರಿಸಿದ್ಲು, ಫಸ್ಟ್ ಆಫ್ ಆಲ್ ಮನೇಲೆ ಕೂತು ಇರೋ ಬರೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡೋ ಕೆಪಾಸಿಟಿ ಇರೋ ವ್ಯಕ್ತಿ ಈ ಶಾಪಿಂಗ್ ಮಾರ್ಟ್ ನಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಹೇಳು? ಅಂಡ್ ಅದು ಕೂಡ ಒಬ್ಬ ಪುಟ್ಟ ಹುಡುಗಿನ ಕದಿಯೋಕೆ ಟ್ರೈ ಮಾಡ್ತಿದ್ದಾನೆ. ಏನ್ ಮಿಸ್ಟರ್ ರಾಜವಂಶಿ, ನೀವು ಈ ತರ ಕಿಡ್ನಾಪಿಂಗ್ ಕೆಲಸ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ರುದ್ರ ಕೋಪದಿಂದ ಕೂಗಾಡ್ದ, ನಾನು ನಿನ್ ಮಗುವನ್ನ ಕದ್ದಿಲ್ಲ. ಈ ಹುಡುಗಿ ನನ್ನ ಟ್ರಾಲಿಗೆ ಅವಳೇ ಬಂದ್ಲು. ಅವಳು ಇಲ್ಲಿಗೆ ಹೇಗ್ ಬಂದ್ಲು ಅಂತ ನನಗೆ ಗೊತ್ತಿಲ್ಲ. ಬಟ್ ಅವನ್ ಮಾತ್ ಕೇಳ್ತಾ ಆದಿರ ಆ ಟ್ರಾಲಿ ಕಡೆ ನೋಡಿದ್ಲು. ನೆಕ್ಸ್ಟ್ ಸೆಕೆಂಡ್ ಅವಳ ಕಣ್ಣುಗಳು ಅರಳಿದ್ವು. ಯಾಕಂದ್ರೆ ರುದ್ರ ರಾಜವಂಶಿ ಅವಳ ಮಗುವನ್ನ ಮಾತ್ರವಲ್ಲ, ಅವಳು ಪೂರ್ತಿ ಟ್ರಾಲಿನೇ ಕದ್ದಿದ್ದ. ರುದ್ರನನ್ನ ಮತ್ತೆ ನೋಡ್ತಾ ಅವಳು ಒಂದು ವಿಚಿತ್ರವಾದ ವ್ಯಂಗ್ಯದ ಎಕ್ಸ್ಪ್ರೆಷನ್ ಕೊಟ್ಟು ಕೇಳಿದ್ಲು, ಸೀರಿಯಸ್ಲಿ
ಈ ಟ್ರಾಲಿ ನಿಮ್ದೇನಾ? ರುದ್ರ ತಕ್ಷಣ ಅಂದ. ಖಂಡಿತ ನಂದೆ, ನಿನಗ್ ಕಣ್ ಕಾಣಿಸ್ತಿಲ್ವಾ? ಅಧಿರ ವ್ಯಂಗ್ಯವಾಗಿ ಮುಗುಳ್ನಕ್ಕು ಅಂದ್ಲು. ನನಗ್ ಕಾಣಿಸ್ತಿಲ್ಲ, ಬಟ್ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನೀವ್ ಎಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿ ಮಿಸ್ಟರ್ ರುದ್ರ ರಾಜವಂಶಿ. ಹೀಗೆ ಹೇಳ್ತಾ ಅವಳು ಟ್ರಾಲಿಯಿಂದ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಕೆಟ್ ಎತ್ಕೊಂಡು ರುದ್ರನ್ ಕಡೆ ತೋರಿಸಿದ್ಲು. ಅದನ್ನ ಅವಳು ತನಗೋಸ್ಕರ ಬೈ ಮಾಡಿದ್ಲು. ಆ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಕೆಟ್ ನೋಡಿದ ತಕ್ಷಣ ರುದ್ರನ್ ಕಣ್ಗಳು ಅರಳಿದ್ವು. ಅವನು ಶಾಕ್ ಆಗಿ ಕೇಳ್ದ, ಇದು ನನ್ ಟ್ರಾಲಿಗೆ ಹೇಗ್ ಬಂತು? ಆದಿರಾ ತುಂಬಾನೇ ವ್ಯಂಗ್ಯವಾಗಿ ನಗ್ತಾ ಮತ್ತೆ ಟ್ರಾಲಿ ಚೆಕ್ ಮಾಡಿದ್ಲು. ಅವಳು ಒಂದು ಲಿಫ್ಟಿಗೆ ಎತ್ಕೊಂಡು ಅಂದ್ಲು, ಸೊ ಇದನ್ನ ನಿಮ್ ಲಿಪ್ಸ್ಗೆ ಯೂಸ್ ಮಾಡ್ತೀರಾ ಮಿಸ್ಟರ್ ರುದ್ರ ರಾಜವಂಶಿ? ಅಂಡ್ ಈ ನೈಲ್ ಪಾಲಿಶ್? ಹೀಗೆ ಹೇಳ್ತಾ ಅವಳು ನೈಲ್ ಪಾಲಿಶ್ ಎತ್ಕೊಂಡ್ಲು. ಅವಳು ಬರೀ ಗ್ರೋಸರಿ ಮಾತ್ರವಲ್ಲದೆ ಎಷ್ಟೊಂದು ಮೇಕಪ್ ಐಟಮ್ಸ್ ತಗೊಂಡಿದ್ಲು. ಅಷ್ಟರಲ್ಲಿ ಅವಳ ಕಣ್ಗಳು ವ್ಯಾಕ್ಸ್ ಸ್ಟ್ರಿಪ್ಸ್ ಮೇಲೆ ಬಿತ್ತು. ಅವಳು ಬೇಗನೆ ಅದನ್ನ ಎತ್ಕೊಂಡು ಕೇಳಿದ್ಲು, ಮಿಸ್ಟರ್ ರುದ್ರ, ಇದನ್ನ ನೀವು ಎಲ್ಲಿ ಯೂಸ್ ಮಾಡ್ತೀರಾ? ನನಗೂ ಸ್ವಲ್ಪ ಹೇಳ್ತೀರಾ? ಕೋಪದಿಂದ ನಡುಕ್ತಾ ರುದ್ರ ಅವಳ ಕೈಯಿಂದ ಆ ಪ್ಯಾಕೆಟ್ ಕಿತ್ಕೊಂಡು ನೆಕ್ಸ್ಟ್ ಮೂಮೆಂಟ್ ಅದನ್ನ ರೋಡ್ ಮೇಲೆ ಎಸ್ತ. ಆದಿರ ಫುಲ್ ಫೈರ್ ಆಗಿ ಅನ್ಲು, ನಿನಗೆ ಎಷ್ಟು ಧೈರ್ಯ ನನ್ನ ಐಟಮ್ಸ್ ಮೇಲೆ ಕೈ ಹಾಕೋಕೆ? ರುದ್ರ ಈಗ ಆದಿರ ಹತ್ರ ಬಂದು ಅವಳ ರಿಸ್ಟ್ ಹಿಡಿದು ಅವಳ ಬೆನ್ನ ಹಿಂದೆ ಜೋರಾಗಿ ಟ್ವಿಸ್ಟ್ ಮಾಡ್ದ. ರುದಿಕಾ ಇಬ್ರು ಜಗಳ ಆಡೋದನ್ನ ಸೈಲೆಂಟ್ ಆಗಿ ನೋಡ್ತಿದ್ಲು. ರುದ್ರ ಕೂಗ್ತಿಂದ ನಡುಕ್ತಾ ಹೇಳ್ದ, ನಾನು ಆಕಸ್ಮಿಕವಾಗಿ ನಿನ್ ಟ್ರಾಲಿನ ತಗೊಂಡಿರ್ಬೋದು, ಬಟ್ ಅದ್ರ ಅರ್ಥ ನೀನ್ ನನ್ನನ್ನ ಹೇಗ್ ಬೇಕಂದ್ರೆ ಹಾಗೆ ಬ್ಲೇಮ್ ಮಾಡಬಹುದು ಅಂತ ಅಲ್ಲ. ನಿನ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು, ಆದ್ರೆ ನನ್ಗೆ ನಿನ್ ಹೆಸರೇ ಗೊತ್ತಿಲ್ಲ. ನೀನ್ ನನ್ನ ಎದುರುಗಡೆ ಎಷ್ಟು ಯೂಸ್ಲೆಸ್ ಅನ್ನೋದು ನಿನಗೆ ಅರ್ಥ ಆಗಿರಬಹುದು. ಸೊ ನೀನ್ ವರ್ಡ್ಸ್ನ ಎಚ್ಚರಿಕೆಯಿಂದ ಯೂಸ್ ಮಾಡು, ಇಲ್ದಿದ್ರೆ ನೀನು ತುಂಬಾನೇ ರಿಗ್ರೆಟ್ ಮಾಡ್ತೀಯಾ. ಅವನ್ ಮಾತಾಡುವಾಗ ಅವನ್ ಫೇಸ್ ಪೂರ್ತಿ ಸಿಟ್ಟಿನಿಂದ ನಡುಕ್ತಿತ್ತು. ಆದಿರ ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ರುದ್ರ ಅವಳ ಕೈಯನ್ನ ಅಷ್ಟೊಂದು ಟೈಟ್ ಆಗಿ ತಿರುಗಿಸಿದ ರೀತಿ ನೋಡಿ ಅವಳಿಗೆ ಅಪಾರವಾದ ಪೇನ್ ಆಗ್ತಿತ್ತು. ಇದ್ದಕ್ಕಿದ್ದಂತೆ ರುದಿಕಾ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಷ್ಟೇ ಫಾಸ್ಟ್ ಆಗಿ ರುದ್ರ ಅದಿರಾಳ ಕೈ ಬಿಟ್ಬಿಟ್ಟ. ಆದಿರ ಬೇಗನೆ ರುದಿಕಾಳನ್ನ ಎತ್ಕೊಂಡು ಸಮಾಧಾನ ಮಾಡ್ತಾ ಅಂದ್ಲು, ಇಲ್ಲ ಕಂದ, ಅಳ್ಬೇಡ, ನಿನ್ನ ಅದಿರಾಗೆ ಏನೂ ಆಗಿಲ್ಲ. ಯಾವುದೇ ಆರ್ಡಿನರಿ ಮ್ಯಾನ್ ನಿನ್ನ ಅದಿರಾಳಿಗೆ ಹಾನಿ ಮಾಡೋಕೆ ಚಾನ್ಸೇ ಇಲ್ಲ. ಏನೇ ಆದ್ರೂ ಯಾರು ನಿನ್ನನ್ನ ನನ್ನಿಂದ ಬೇರ್ಪಡಿಸೋಕೆ ಆಗಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಕ್ಕಳನ್ನ ಕಿಡ್ನಾಪ್ ಮಾಡೋಕೆ ಶಾಪಿಂಗ್ ಮಾಲ್ಗೆ ಬರ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ, ಬಟ್ ಅದಿರಾಳನ್ನ ಅವಳ ಹಾರ್ಟ್ ಬೀಟ್ ಇಂದ ಯಾರು ಸೆಪರೇಟ್ ಮಾಡೋಕೆ ಸಾಧ್ಯನೇ ಇಲ್ಲ. ಅವನು ಈ ವರ್ಲ್ಡ್ಗೆ ಕಿಂಗ್ ಆಗಿದ್ರು ಕೂಡ. ಇಷ್ಟು ಹೇಳ್ತಾ ಅದಿರ ತಕ್ಷಣ ತನ್ನ ಟ್ರಾಲಿನ ತಗೊಂಡು ಮಾರ್ಟೊಳಗೆ ನಡೆದ್ಲು. ರುದ್ರ ಕೋಪದಿಂದ ನಡುತ್ತಾ ಅವಳು ಹೋಗೋದನ್ನೇ ನೋಡ್ತಾ ಇದ್ದ. ರುದ್ರ ಈಗ ಅದಿರ ಮೇಲೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದ. ಅವಳ ಮಾತುಗಳು ಅವನನ್ನ ಅಷ್ಟೊಂದು ಹರ್ಟ್ ಮಾಡಿದ್ವು. ಇತ್ತ ಆದಿರ ಬಿಲ್ಲಿಂಗ್ ಕೌಂಟರ್ಗೆ ಬಂದು ಪೇಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ರುದ್ರನ ಎಲ್ಲ ಐಟಮ್ಸ್ ಅನ್ನ ಟ್ರಾಲಿಯಿಂದ ತೆಗೆದು ಸೈಡ್ಗಿಟ್ಟಿದ್ಲು. ರುದ್ರ ಮಾಟೊಳಗೆ ಮತ್ತೆ ಹೋಗ್ಲಿಲ್ಲ. ಅವನು ಕೋಪದಲ್ಲಿ ತನ್ನ ಕಾರ್ ಹತ್ತಿ ಅಲ್ಲಿಂದ ಹೊರಟೋದ. ಆದ್ರೆ ಅದಿರ ಹೇಳಿರೋ ಆ ವರ್ಡ್ಸ್ ಇನ್ನೂ ಅವನ ಕಿವಿಯಲ್ಲಿ ರಿಂಗಣಿಸ್ತಾ ಇದ್ವು. ಯಾವುದೇ ಆರ್ಡಿನರಿ ಮ್ಯಾನ್ ನಿನ್ನ ಅದಿರಾಳಿಗೆ ಹಾನಿ ಮಾಡೋಕೆ ಚಾನ್ಸೇ ಇಲ್ಲ. ಏನೇ ಆದ್ರೂ ಯಾರು ನಿನ್ನನ್ನ ನನ್ನಿಂದ ಸೆಪರೇಟ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಕ್ಕಳನ್ನ ಕದಿಯೋಕೆ ಶಾಪಿಂಗ್ ಮಾಲ್ಸ್ಗೆ ಬರ್ತಾರೆ ಅಂತ ನನಗ್ ಗೊತ್ತಿರ್ಲಿಲ್ಲ, ಬಟ್ ಆದಿರಾಳನ್ನ ಅವಳ ಹಾರ್ಟ್ ಬೀಟ್ ಇಂದ ಯಾರು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ. ಅವನು ಈ ವರ್ಲ್ಡ್ಗೆ ಕಿಂಗ್ ಆಗಿದ್ರು ಕೂಡ. ಸ್ವಲ್ಪ ಹೊತ್ತಿನ ನಂತರ ಅವನು ತನ್ನ ಫೋನ್ನಿಂದ ಪರ್ಸನಲ್ ಅಸಿಸ್ಟೆಂಟ್ ವಿವಾನ್ಗೆ ಕಾಲ್ ಮಾಡ್ದ. ವಿವಾನ್ ಕಾಲ್ ಪಿಕ್ ಮಾಡಿದ ತಕ್ಷಣ ರುದ್ರ ಆರ್ಡರ್ ಮಾಡ್ದ, ಒಬ್ಳು ಹುಡುಗಿ ಶಾಪಿಂಗ್ ಮಾಡ್ಕೆ ಬಂದಿದ್ದಾಳೆ, ನನಗೆ ಅವಳ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು. ಪ್ರತಿಯೊಂದು ಸಣ್ಣ ಡೀಟೇಲ್ ಕೂಡ ಮಿಸ್ ಆಗಬಾರ್ದು. ಅವಳ ಜೊತೆ ಒಂದು ಪುಟ್ಟ ಮಗು ಇದೆ, ಆ ಮಗುವಿನ ಬಗ್ಗೆನೂ ನನಗೆಲ್ಲ ಡೀಟೇಲ್ಸ್ ಬೇಕು. ಅವಳ ಫ್ಯಾಮಿಲಿ ಹಿಸ್ಟ್ರಿ, ಬ್ಯಾಕ್ಗ್ರೌಂಡ್ ಎಲ್ಲನೂ. ಅರ್ಥ ಆಯ್ತಲ್ವಾ? ವಿವಾನ್ ಬೇಗನೆ ರಿಪ್ಲೈ ಮಾಡ್ದ, ಎಸ್ ಬಾಸ್, ನಾಳೆಯೊಳಗೆ ನಾನು ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಇದನ್ನ ಕೇಳಿದ ರುದ್ರ ಒಂದ್ ವರ್ಡ್ ಕೂಡ ಮಾತಾಡ್ದೆ ಕಾಲ್ ಕಟ್ ಮಾಡ್ದ. ಕೋಪದಿಂದ ಹಲ್ ಕಡಿತಾ ಅಂದ, ಆದಿರ, ನೀನು ನನಗ್ ಚಾಲೆಂಜ್ ಮಾಡಿದ್ಯಾ? ಈಗ ರುದ್ರ ರಾಜವಂಶಿ ಅಂದ್ರೆ ಯಾರು ಅಂಡ್ ಅವನು ಏನ್ ಮಾಡಬಲ್ಲ ಅಂತ ನಿನಗೆ ಅರ್ಥ ಆಗುತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್.
ಅವನು ಹೀಗೆ ಹೇಳುವಾಗ ಅವನ ಫೇಸ್ ನಲ್ಲಿ ಒಂದು ರೀತಿಯ ವಿಲನ್ ತರಹದ ಎಕ್ಸ್ಪ್ರೆಷನ್ ಇತ್ತು. ಆದಿರಾ ನೃತ್ಯ ಅಕಾಡೆಮಿ ಫಸ್ಟ್ ಫ್ಲೋರ್ ನ ತನ್ನ ಕಿಚನ್ ನಲ್ಲಿ ತಂದಿದ್ದ ಗ್ರೋಸರಿ ಐಟಮ್ಸ್ ಎಲ್ಲ ಅರೇಂಜ್ ಮಾಡ್ತಿದ್ಲು. ಅಷ್ಟರಲ್ಲಿ ಶೆಲ್ಫ್ ಮೇಲಿದ್ದ ಅವಳ ಫೋನ್ ರಿಂಗ್ ಆಯ್ತು. ಅವಳು ಚೆಕ್ ಮಾಡಿದಾಗ ಸ್ಕ್ರೀನ್ ಮೇಲೆ ಅನಿಕಾ ಹೆಸರಿತ್ತು. ಅವಳು ಸ್ಮೈಲ್ ಮಾಡ್ತಾ ಕಾಲ್ ಪಿಕ್ ಮಾಡಿದ್ಲು. ಇನ್ನೊಂದ್ ಕಡೆಯಿಂದ ಅನಿಕಾ ವಾಯ್ಸ್ ಕೇಳಿಸ್ತು. ನಾನ್ ನಿನ್ಗೆ ಆಲ್ರೆಡಿ 3 ಸಾರಿ ಕಾಲ್ ಮಾಡಿದ್ದೆ, ಬಟ್ ನೀನು ಒಂದ್ ಸಾರಿನೂ ಕಾಲ್ ಬ್ಯಾಕ್ ಮಾಡಿಲ್ಲ. ಎಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ದೆ? ಹೃದಿಕಾ ಹೇಗಿದ್ದಾಳೆ? ಅನಿಕಾ ಮಾತ್ ಕೇಳಿ ಅದಿರಾ ಮುಗುಳ್ನಗ್ತಾ ಹೇಳಿದ್ಲು. ಎಲ್ಲ ಚೆನ್ನಾಗಿದೆ. ನಾನು ಶಾಪಿಂಗ್ ಮಾಲ್ಗೆ ಹೋಗಿದ್ದೆ, ಅದಕ್ಕೆ ನೀನ್ ಕಾಲ್ ಅಟೆಂಡ್ ಮಾಡೋಕ್ ಆಗ್ಲಿಲ್ಲ. ಅಲ್ಲಿ ಒಂದ್ ದೊಡ್ಡ ಕನ್ಫ್ಯೂಷನ್ ಆಗ್ಬಿಡ್ತು. ಅನಿಕಾ ನಗ್ತಾ ಕೇಳಿದ್ಲು. ಕನ್ಫ್ಯೂಷನ್? ಏನ್ ಮ್ಯಾಟ್ರು? ಆ ಶಾಪಿಂಗ್ ಮಾರ್ಟ್ನಲ್ಲಿ ಏನಾಯ್ತು? ಆದಿರಾ ಒಂದು ಡೀಪ್ ಬ್ರೆತ್ ತಗೊಂಡು ಅಂದ್ಲು. ಕೇಳ್ಬೇಡ, ಯಾರೋ ಒಬ್ಬ ರಿಚ್ ಪರ್ಸನ್ ಸಿಕ್ಕಿದ್ದ. ಅವನು ತನ್ನನ್ನ ತಾನು ಯಾವುದೋ ಸ್ಟ್ರೇಂಜ್ ಪ್ಲೇಸ್ಗೆ ಕಿಂಗ್ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ನೀನು ಗೊತ್ತಾ, ಅವನು ನನ್ನ ಟ್ರಾಲಿನ ತಂದು ಅಂತ ಮಿಸ್ಟೇಕ್ ಮಾಡ್ಕೊಂಡ. ಅದಕ್ಕೆ ಬಿಲ್ ಪೇ ಮಾಡಿ ತನ್ನ ಕಾರ್ ಹತ್ರ ತಗೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ದ. ಸರಿ, ಟ್ರಾಲಿಲಿ ಜಸ್ಟ್ ಐಟಮ್ಸ್ ಇದ್ರೆ ಯಾರಿಗಾದ್ರೂ ಕನ್ಫ್ಯೂಸ್ ಆಗುತ್ತೆ ಅಂತ ಅನ್ಕೋಬಹುದು, ಬಟ್ ಅದ್ರಲ್ಲಿ ಒಂದು ಮಗು ಇತ್ತು, ಅದನ್ನ ಅವ್ನು ನೋಡ್ಲೇ ಇಲ್ವಾ? ಇದನ್ನ ಕೇಳಿ ಅನಿಕಾ ಜೋರಾಗಿ ನಕ್ಲು ಅಂಡ್ ಅನ್ಲು. ಬಹುಶಃ ಆ ರಿಚ್ ಮ್ಯಾನ್ ಕಣ್ಗಳು ನಿನ್ ಬ್ಯೂಟಿಗೆ ಕುರುಡಾಗಿರ್ಬಹುದು ಅನ್ಸುತ್ತೆ. ಆದಿರಾ ಮುಖ ಸಿಂಡರ್ಸಿ ಅಂದ್ಲು. ಸುಮ್ನೆ ಇರೋ ಅನಿಕಾ, ನಾನು ಯಾವುದೇ ರಿಚ್ ಪರ್ಸನ್ಸ್ನ ಲವ್ ಇಂದ ಬ್ಲೈಂಡ್ ಮಾಡೋಕೆ ಇಷ್ಟಪಡಲ್ಲ. ಈ ಶ್ರೀಮಂತರು ಕೇವಲ ಮನಿ ವಿಷಯದಲ್ಲಿ ಮಾತ್ರ ರಿಚ್, ಬಟ್ ಹಾರ್ಟ್ ವಿಷಯಕ್ಕೆ ಬಂದ್ರೆ ಇವ್ರು ತುಂಬಾನೇ ಬಡವರು. ಅದಕ್ಕೆ ನಾನು ಇವರಿಂದ ಯಾವಾಗ್ಲೂ ದೂರ ಇರ್ತೀನಿ. ಇದನ್ನ ಕೇಳಿ ಅನಿಕಾ ಫೇಸ್ ಕಂಪ್ಲೀಟ್ ಆಗಿ ಡಲ್ ಆಯ್ತು ಅಂಡ್ ಅವಳು ಗಿಲ್ಟ್ ಫೀಲಿಂಗ್ ಇಂದ ತನ್ನ ಲಿಪ್ಸ್ ಕಚ್ಕೊಂಡ್ಲು. ಆದಿರಾ ಮತ್ತೆ ಮಾತ್ ಕಂಟಿನ್ಯೂ ಮಾಡಿದ್ಲು. ಈ ಶ್ರೀಮಂತರಿಗೆ ಪ್ರತಿಯೊಂದು ಜಸ್ಟ್ ಒಂದು ಶೋ ಆಫ್ ಅಷ್ಟೇ. ನಮ್ಮ ಎಮೋಷನ್ಸ್ ಅಂಡ್ ನಮ್ಮ ಕಣ್ಣೀರ್ ಕೂಡ ಅವರಿಗೆ ಆಟಿಕೆ ತರ. ಅದಕ್ಕೆ ನಾನು ನನ್ನ ಲೈಫ್ನಲ್ಲಿ ಒಂದು ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀನಿ. ನಾನ್ ಮದ್ವೆ ಆದ್ರೆ ಒಬ್ಬ ಬಡವನನ್ನೇ ಮದ್ವೆ ಆಗೋದು, ಬಟ್ ಯಾವತ್ತೂ ಒಬ್ಬ ಶ್ರೀಮಂತನನ್ನ ಮದ್ವೆ ಆಗಲ್ಲ. ನನ್ಗೆ ಈ ರಿಚ್ ಪೀಪಲ್ ಜೊತೆ ಫ್ರೆಂಡ್ಶಿಪ್ ಮಾಡೋಕೆ ಅಥವಾ ಲವ್ ಮಾಡೋಕೆ ಇಂಟ್ರೆಸ್ಟೇ ಇಲ್ಲ. ಇದನ್ ಕೇಳ್ದ ಅನಿಕಾ ಮುಖ ಇನ್ನೂ ಹೆಚ್ಚು ಕಳೆಗುಂದೋಯ್ತು. ಅಷ್ಟರಲ್ಲಿ ಅವಳ ರೂಮ್ ಡೋರ್ ನಾಕ್ ಆಗೋ ಸೌಂಡ್ ಕೇಳಿಸ್ತು. ಅವಳು ತಕ್ಷಣ ತಿರುಗಿ ನೋಡಿದಾಗ ಅಲ್ಲಿ ಒಬ್ಬ ಸರ್ವೆಂಟ್ ನಿಂತಿದ್ದ. ಅನಿಕಾ ಕಡೆ ನೋಡ್ತಾ ಅವನಂದ, ಯಜಮಾನ್ರು ನಿಮ್ಮನ್ನ ಕೆಳಗ್ ಕರೀತಿದ್ದಾರೆ. ಇದನ್ ಕೇಳಿದ ತಕ್ಷಣ ಅನಿಕಾ ತುಂಬಾ ಫಾಸ್ಟ್ ಆಗಿ ತನ್ನ ಫೋನ್ನ ಮೈಕ್ರೋಫೋನ್ ಮೇಲೆ ಕೈಗಿಟ್ಟು ವಾಯ್ಸ್ ಬ್ಲಾಕ್ ಮಾಡಿದ್ಲು. ಬಟ್ ಆದಿರಾ ಫೋನ್ ನಲ್ಲಿ ಆ ಸರ್ವೆಂಟ್ ವಾಯ್ಸ್ ಕೇಳಿಸ್ಕೊಂಡಿದ್ಲು. ಆದಿರಾ ತಕ್ಷಣ ಡೌಟ್ ಇಂದ ಕೇಳಿದ್ಲು, ಯಜಮಾನ? ಯಾರು? ಯಾರ ಯಜಮಾನ? ನೀನ್ ಎಲ್ಲಿದ್ಯಾ ಅನಿಕಾ? ಅನಿಕಾ ಆ ಸರ್ವೆಂಟ್ಗೆ ಬೇಗ ಅಲ್ಲಿಂದ ಹೋಗೋಕೆ ಸನ್ನೆ ಮಾಡಿದ್ಲು ಅಂಡ್ ಫೋನ್ನಲ್ಲಿ ಮ್ಯಾನೇಜ್ ಮಾಡ್ತಾ ಅಂದ್ಲು. ಹೇ, ನಾನ್ ದೇವಸ್ಥಾನದಲ್ಲಿ ಇದೀನಿ ಆದಿರಾ. ಒಬ್ಬ ಮುದಿ ಅಜ್ಜಿ ಒಳಗ್ ದರ್ಶನ ನಡೀತಿದೆ ಅಂತ ಹೇಳಿದ್ರು, ಅದಕ್ಕೆ ಅವರು ಯಜಮಾನ್ರ ಅಂತ ಕರ್ಕೊಳ್ತಿದ್ದಾರೆ ಅಷ್ಟೇ. ಅವಳು ಹೇಗೋ ಒಂದ್ ಸುಳ್ಳು ಹೇಳಿ ಆ ಸಿಚುವೇಶನ್ ಕವರ್ ಮಾಡಿದ್ಲು. ಆದಿರಾ ತಕ್ಷಣ ಕೇಳಿದ್ಲು, ಈ ಟೈಮ್ನಲ್ಲಿ ಟೆಂಪಲ್? ನೈಟ್ 9 ಗಂಟೆ ಆಗಿದೆ ಅನಿಕಾ. ಇಷ್ಟೊಂದು ಲೇಟ್ ಆಗೋವರೆಗೂ ನೀನ್ ದೇವಸ್ಥಾನದಲ್ಲಿ ಏನ್ ಮಾಡ್ತಿದ್ಯಾ? ಅನಿಕಾ ತುಂಬಾನೇ ಫಾಸ್ಟ್ ಆಗಿ ಆನ್ಸರ್ ಮಾಡಿದ್ಲು. ನನ್ಗೆ ಸ್ವಲ್ಪ ಹಾಗೆ ಅನ್ನಿಸ್ತು ಅಷ್ಟೆ. ಸರಿ, ನಾನು ದರ್ಶನ ಮುಗಿಸಿ ಮನೆಗೆ ಹೋಗ್ತೀನಿ. ನೀನ್ ಹೋಗಿ ನಿನ್ ಕೆಲಸ ಮಾಡು. ಅಂಡ್ ಹಾ, ಶ್ರೀಮಂತರೆಲ್ಲ ಅಷ್ಟು ಕೆಟ್ಟವರಲ್ಲ ಡಿಯರ್. ಕಣ್ ತೆರೆದು ನೋಡು, ಪ್ರತಿಯೊಬ್ಬ ರಿಚ್ ಪರ್ಸನ್ ಕೂಡ ವಿಲನ್ ಅಲ್ಲ. ಹೀಗೆ ಹೇಳ್ತಾ ಅವಳು ಬೇಗನೆ ಫೋನ್ ಡಿಸ್ಕನೆಕ್ಟ್ ಮಾಡಿದ್ಲು. ಆದಿರಾ ತನ್ನ ಫೋನನ್ನೇ ನೋಡ್ತಾ ಸ್ವಲ್ಪ ಮುಖ ಸಿಂಡರ್ಸಿ ಅಂದ್ಲು. ಎಲ್ಲಾ ಶ್ರೀಮಂತರು ಒಂದೇ ಅನಿಕಾ. ಮುಖ ನೋಡಕ್ಕೆ ತುಂಬಾ ಸುಂದರವಾಗಿರ್ತಾರೆ, ಬಟ್ ಹಾರ್ಟ್ ಒಳಗೆ ಪೂರ್ತಿ ಕತ್ಲೆ ತುಂಬಿರುತ್ತೆ. ಇಷ್ಟ ಹೇಳಿ ಅವಳು ಫೋನ್ ಸೈಡ್ಗೆ ಇಟ್ಟು ತನ್ನ ಕೆಲ್ಸಕ್ಕೆ ಹೋದ್ಲು. ಅನಿಕಾ ಮೆಟ್ಲುಗಳನ್ನ ಫಾಸ್ಟ್ ಆಗಿ ಇಳಿದು ಕೆಳಗ್ ಬಂದ್ಲು. ಅಲ್ಲಿ ರುದ್ರ ಅವಳ ಎದುರುಗಡೆ ನಿಂತು ಫೋನಲ್ಲಿ ಯಾರ ಜೊತೆಗೋ ಸೀರಿಯಸ್ ಆಗಿ ಮಾತಾಡ್ತಿದ್ದ. ಅನಿಕಾ ಬೇಗನೆ ಬಂದು ಅವನನ್ನ ಹಗ್ ಮಾಡ್ಕೊಂಡ್ಲು. ರುದ್ರ ಅವಳ ಶೋಲ್ಡರ್ ಮೇಲೆ ಕೈ ಇಟ್ಟ. ಅನಿಕಾ ಸ್ವಲ್ಪ ಹಿಂದೆ ಸರಿದ್ಲು. ರುದ್ರ ಇನ್ನು ಫೋನಲ್ಲೇ ಬ್ಯುಸಿ ಆಗಿದ್ಕೊಂಡು ಹೊರಗ್ ನಡೆದ. ರುದ್ರನ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳೋ ಅರ್ಜುನ್ ಪಕ್ಕದಲ್ಲೇ ನಿಂತಿದ್ದ. ಅವನ ಹತ್ರ ಅನಿಕಾಗೆ ತಂದಿರೋ ಚಾಕ್ಲೇಟ್ಸ್ ಅಂಡ್ ಬೇರೆ ಐಟಮ್ಸ್ ಇರೋ ಒಂದು ದೊಡ್ಡ ಬ್ಯಾಗ್ ಇತ್ತು. ಅನಿಕಾ ಅರ್ಜುನನ್ನ ನೋಡಿ ಕೇಳಿದ್ಲು, ಈ ಎಲ್ಲಾ ಚಾಕ್ಲೇಟ್ಸ್ ನೀವೇ ತಂದಿದ್ದೀರಾ?
ಅರ್ಜುನ್ ತಲೆ ಅಲ್ಲಾಡಿಸಿ ಅಂದ, ಇಲ್ಲ, ಇವೆಲ್ಲವನ್ನ ಬಾಸ್ ಅವರೇ ತಂದಿದ್ದಾರೆ. ಅನಿಕಾ ಸರ್ಪ್ರೈಸ್ ಆಗಿ ಉಬ್ಬೇರ್ಸಿದ್ಲು. ಆಗ್ಲೇ ರುದ್ರ ತನ್ನ ಫೋನ್ ಕಾಲ್ ಡಿಸ್ಕನೆಕ್ಟ್ ಮಾಡಿ ಒಳಗ್ ಬಂದು ಅನಿಕಾಳನ್ನ ನೋಡ್ತಾ ಅಂದ, ನಿನಗ್ ಬೇಕಾದ ಎಲ್ಲ ಚಾಕ್ಲೇಟ್ಸ್ ಇಲ್ಲಿವೆ, ನಿನ್ಗಿಷ್ಟ ಬಂದಿದ್ದನ್ನ ತಿನ್ಬಹುದು. ಇಷ್ಟು ಹೇಳಿ ಅವನು ತನ್ನ ರೂಮ್ ಕಡೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ಬಟ್ ನೀನ್ ಇಷ್ಟೊಂದು ಚಾಕ್ಲೇಟ್ಸ್ ತರಕ್ಕೆ ಚಾನ್ಸೇ ಇಲ್ಲ ಅಲ್ವಾ, ನೀನು ಅವನ್ನ ಯಾರ ಹತ್ರನೋ ಕಿತ್ಕೊಂಡಿದ್ಯಾ ಅನ್ಸುತ್ತೆ ಅಂತ ಅನಿಕಾ ಫಾಸ್ಟ್ ಆಗಿ ಹೇಳಿದ್ಲು. ಅವಳ ಮಾತು ಕೇಳಿ ರುದ್ರ ಒಂದು ಡೀಪ್ ಬ್ರೆತ್ ತಗೊಂಡು ಅವಳ ಕಡೆ ತಿರುಗಿ ನೋಡ್ತಾ ಅಂದ, ನಾನ್ ನಿಜ ಹೇಳ್ತಿದ್ದೀನಿ ಅನಿಕಾ, ನಾನ್ ನಿನ್ಗೋಸ್ಕರ ಚಾಕ್ಲೇಟ್ಸ್ ಬೈ ಮಾಡೋಕೆ ಹೋಗಿದ್ದೆ. ಬಟ್ ಆ ರೂಡ್ ಹುಡುಗಿ ನನ್ನನ್ನ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ಲು. ನಿನಗ್ ಗೊತ್ತಾ, ಮನಿ ಇಲ್ಲದ ಜನರಿಗೆ ಸ್ವಲ್ಪ ಕೂಡ ಬ್ರೈನ್ ಇರಲ್ಲ. ಅವರಿಗೆ ಸ್ವಲ್ಪ ದುಡ್ಡು ಸಿಕ್ಕಿ ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಮಾಡೋಕೆ ಚಾನ್ಸ್ ಸಿಕ್ಕಿದ್ರೆ ಸಾಕು, ಅವರು ತಮ್ಮನ್ನ ತಾವು ಏನೇನೋ ಅನ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಐ ಜಸ್ಟ್ ಹೇಟ್ ದೆಮ್. ಇಷ್ಟು ಹೇಳ್ತಾ ರುದ್ರ ಅನಿಕಾ ಮಾತನ್ನ ಕೇಳಿಸ್ಕೊಳ್ದೆ ಮೆಟ್ಲು ಹತ್ತಿ ಮೇಲಕ್ಕೆ ಹೋದ. ಆಗ ರುದ್ರನ ಅಜ್ಜಿ ಶ್ರೀಮತಿ ರಾಜವಂಶಿ ಅಲ್ಲಿಗೆ ಬಂದ್ರು. ಅವರು ಅನಿಕಾಳನ್ನ ನೋಡಿ ಕೇಳಿದ್ರು, ರುದ್ರ ಬಂದಿದಾನಾ? ಅನಿಕಾ ಮುಖ ಸ್ವಲ್ಪ ಸಿಂಡ್ರಿಸಿ ಅಂದ್ಲು, ಹಾ, ಅವನ್ ಬಂದಿದ್ದಾನೆ, ಸೀದಾ ತನ್ನ ರೂಮ್ಗೆ ಹೋಗಿದ್ದಾನೆ. ಶ್ರೀಮತಿ ರಾಜವಂಶಿ ತುಂಬಾ ಸೀರಿಯಸ್ ಆಗಿ ಅಂದ್ರು, ನಾನ್ ಇವತ್ತು ಅವನನ್ನ ಬಿಡಲ್ಲ. ಅವನಿಗೋಸ್ಕರ ಸ್ಪೆಷಲ್ ಪೂಜೆ ಅರೇಂಜ್ ಮಾಡಿದ್ರೆ ಅವನ್ ಬರ್ದೇ ಇರೋದು ಎಷ್ಟು ಸರಿ. ರುದ್ರನ ಹಿಂದೆ ಹೋಗ್ತಿದ್ದ ಅಜ್ಜಿಯನ್ನ ಅನಿಕಾ ಬೇಗನೆ ತಡೆದು ಅಂದ್ಲು, ಈಗ ಅವನ್ ರೂಮ್ಗೆ ಹೋಗ್ಬೇಡ ಅಜ್ಜಿ, ಹೋದ್ರೆ ನೀನು ಪಕ್ಕ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ. ಶ್ರೀಮತಿ ರಾಜವಂಶಿ ಸರ್ಪ್ರೈಸ್ ಆಗಿ ಅವಳನ್ನ ನೋಡಿದ್ರು. ಅನಿಕಾ ನಗ್ತಾ ಹೇಳಿದ್ಲು, ಅವನಿಗೆ ಇವತ್ತು ಫುಲ್ ಪವರ್ ಸಪ್ಲೈ ಇದೆ ಅಜ್ಜಿ, ನೀವು ಹೋದ್ರೆ ಆ ಕರೆಂಟ್ ನಿಮ್ಗೂ ತಟ್ಟಬಹುದು, ಬಿ ಕೇರ್ಫುಲ್. ಹೀಗೆ ಹೇಳ್ತಾ ಅವಳು ತನ್ನ ರೂಮ್ ಕಡೆ ಹೋದ್ಲು. ಶ್ರೀಮತಿ ರಾಜವಂಶಿ ತನ್ನ ಹಣೆ ಮೇಲೆ ಕೈ ಇಟ್ಕೊಂಡು ಅಂದ್ರು, ಈ ಹುಡುಗ ಯಾವಾಗ ಸರಿ ಹೋಗ್ತಾನೋ ಗೊತ್ತಿಲ್ಲ. ನಾನ್ ಅವನ ಹತ್ರ ಕೇಳೋದು ಜಸ್ಟ್ ಒಂದ್ ಸಣ್ಣ ವಿಷಯ, ನನ್ಗೋಸ್ಕರ ಮದ್ವೆ ಆಗು, ಮತ್ತೆ ನನ್ಗೊಬ್ಬ ಮೊಮ್ಮಗನ್ನ ಅಥವಾ ಮೊಮ್ಮಗಳನ್ನ ಕೊಡು. ಅದಾದ್ಮೇಲೆ ಅವ್ನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ಗೆ ಆ ಮಕ್ಳ ಜೊತೆ ಆಟ ಆಡ್ಬೇಕನ್ನೋ ಆಸೆ ಇದೆ. ಬಟ್ ಇವನು ನನ್ ಯಾವ ವಿಶ್ ಕೂಡ ಫುಲ್ಫಿಲ್ ಮಾಡೋ ಮೂಡ್ನಲ್ಲಿಲ್ಲ. ಇತ್ತ ರುದ್ರ ತನ್ನ ರೂಮ್ಗೆ ಬಂದು ಶರ್ಟ್ ರಿಮೂವ್ ಮಾಡಿ ಪಕ್ಕಕ್ಕೆ ಎಸ್ತು ಅಂಡ್ ಬಾಲ್ಕನಿ ಕಡೆ ಬಂದ. ಅಲ್ಲಿ ನಿಂತು ಸಿಗರೇಟ್ ಹಚ್ಚಿ ಸೇದೋಕೆ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ಅವನಿಗೆ ವಿವಾನಿಂದ ಕಾಲ್ ಬಂತು. ಅವನು ಕಾಲ್ ಅಟೆಂಡ್ ಮಾಡಿದ ಅಂಡ್ ಇನ್ನೊಂದ್ ಕಡೆಯಿಂದ ವಿವಾನ್ ವಾಯ್ಸ್ ಕೇಳಿಸ್ತು, ಬಾಸ್, ಆ ಹುಡುಗಿ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಅವಳ ಹೆಸರು ಆದಿರಾ. ಅವಳು ಆದಿರಾ ಡ್ಯಾನ್ಸ್ ಅಕಾಡೆಮಿ ಅಂತ ಒಂದು ಸ್ಕೂಲ್ ನಡೆಸ್ತಿದ್ದಾಳೆ. ವಿವಾನ್ ಮಾತು ಕೇಳಿ ರುದ್ರ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವನು ತಕ್ಷಣ ಕೇಳ್ದ, ಅನಿಕಾ ಹೋಗೋ ಅಕಾಡೆಮಿ ಕೂಡ ಇದೇನಾ? ವಿವಾನ್ ರಿಪ್ಲೈ ಮಾಡ್ದ, ಇಲ್ಲ ಬಾಸ್, ಇದು ಆ ಅಕಾಡೆಮಿ ಅಲ್ಲ. ಆದಿರಾ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಡ್ಯಾನ್ಸ್ ಅಕಾಡೆಮಿ ಅಂಡ್ ಫಸ್ಟ್ ಫ್ಲೋರ್ ನಲ್ಲಿ 2 BHK ಫ್ಲಾಟ್ ಇಟ್ಕೊಂಡಿದ್ದಾಳೆ. ಅವಳಿಗೆ ಒಂದು ಪುಟ್ಟ ಮಗು ಕೂಡ ಇದೆ. ಬಹುಶಃ ಅವಳು ಡಿವೋರ್ಸ್ ಆಗಿರಬಹುದು ಅಥವಾ ಅವಳ ಹಸ್ಬೆಂಡ್ ಈಗ ಅಲೈವ್ ಆಗಿಲ್ಲ ಅನ್ಸುತ್ತೆ. ರುದ್ರ ತುಂಬಾ ರೂಡ್ ಆಗಿ ಉತ್ತರ ಕೊಟ್ಟ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ನಾನು ತುಂಬಾನೇ ವರ್ಷಗಳಿಂದನೇ ಬಡವ್ರ ಮೇಲೆ ಮರ್ಕ ತೋರಿಸೋದನ್ನ ಸ್ಟಾಪ್ ಮಾಡಿದ್ದೀನಿ. ಬಾಕಿ ಇರೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನನಗೆ ಕಾಲ್ ಮಾಡು. ಇಷ್ಟು ಹೇಳಿ ರುದ್ರ ಕಾಲ್ ಕಟ್ ಮಾಡ್ದ. ನೆಕ್ಸ್ಟ್ ಮೂಮೆಂಟ್ ಅದಿರೋಳ ಫೇಸ್ ಅವನ ಕಣ್ಮುಂದೆ ಬಂತು. ಒಂದು ಓರೆಯಾದ ಸ್ಮೈಲ್ ಕೊಡ್ತಾ ಅವನ್ ಅಂದ, ಆದಿರಾ ನೃತ್ಯ ಅಕಾಡೆಮಿ. ಅದ್ರ ಜೊತೆಗೆ ಅವನು ಸೇರ್ತಿದ್ದ ಸಿಗರೇಟ್ ಅನ್ನ ನೆಲಕ್ಕೆಸ್ದು ತನ್ನ ಶೂ ಇಂದ ಅದನ್ನ ಪುಡಿ ಮಾಡ್ದ. ಅವನ ಎಕ್ಸ್ಪ್ರೆಷನ್ ನೋಡಿದ್ರೆ ಅವನ ಮೈಂಡ್ ನಲ್ಲಿ ಯಾವುದೋ ಡೇಂಜರಸ್ ಪ್ಲಾನ್ ಓಡ್ತಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು.